ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಗರ್ ಸಮಸ್ಯೆ ಇರುವವರು ಹಾಲಿನ ಬದಲಿಗೆ ಇವುಗಳನ್ನು ಕುಡಿಯಬಹುದು. ಹಾಲು ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದ್ದರೂ ಇದರಲ್ಲಿರುವ ಕಾರ್ಬೋಹೈಡ್ರೇಟ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬದಲಾಯಿಸಬಹುದು. ಹಾಗಾಗಿ ಹಾಲಿನ ಬದಲಿಗೆ ಇಲ್ಲಿ ಕೊಟ್ಟಿರುವ ಕೆಲವೊಂದು ಪಾನೀಯಗಳನ್ನು ನೀವು ಕುಡಿಯಬಹುದು. ಮೊದಲಿಗೆ ಬಾದಾಮಿ ಹಾಲು. ಕಾರ್ಬೋಹೈಡ್ರೇಟ್, ಕಡಿಮೆ ಸಕ್ಕರೆ ಅಂಶ ಹಾಗೂ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆಯ ಸ್ಪೈಕ್ಗಳನ್ನು ಉಂಟು ಮಾಡುವ ಸಾಧ್ಯತೆ ಕಡಿಮೆ. ಹಾಗಾಗಿ ಸಕ್ಕರೆ ಹಾಕದೆ ಬಾದಾಮಿ ಹಾಲನ್ನು ಕುಡಿಯಿರಿ. ಓಟ್ ಹಾಲು. ಅಧಿಕ ಕಾರ್ಬೋಹೈಡ್ರೇಟ್ಗಳು, ನಿರ್ದಿಷ್ಟವಾಗಿ ಬೀಟಾ ಗ್ಲುಕನ್ಗಳು. ಇದು ಕರಗುವ ಫೈಬರ್ನ ಒಂದು ವಿಧವಾಗಿದ್ದು ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ. ಸೋಯಾ ಹಾಲು ಕಡಿಮೆ ಕಾರ್ಬ್ ಹಾಗೂ ಪ್ರೋಟೀನ್ನಲ್ಲಿ ಅಧಿಕವಾಗಿರುತ್ತದೆ. ಇದು ರಕ್ತದಲ್ಲಿನ ಸ್ಥಿರವಾದ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕಾಯಿ ಹಾಲು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಗಳನ್ನು ಒಳಗೊಂಡಿದ್ದು ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಗೋಡಂಬಿ ಹಾಲು ಕಡಿಮೆ ಕ್ಯಾಲೋರಿಗಳು ಮತ್ತು ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಸಮೃದ್ಧವಾಗಿದ್ದು ಬಾದಾಮಿ ಹಾಲಿಗಿಂತ ದಪ್ಪವಾಗಿರುತ್ತದೆ. ಸೆಣಬಿನ ಹಾಲು ಪ್ರೋಟೀನ್, ಅಪರ್ಯಾಪ್ತ ಕೊಬ್ಬಿನಾಮ್ಲಗಳು ಮತ್ತು ಒಮೆಗಾ 3ಗಳನ್ನು ಹೊಂದಿದ್ದು ಶುಗರ್ ಇರುವವರಿಗೆ ಉತ್ತಮ ಆಯ್ಕೆಯಾಗಿದೆ. ಅಗಸೆ ಬೀಜದ ಹಾಲು ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಕೆ ಹೊಂದಿದ್ದು ಇದು ಬಲವಾದ ಮೂಳೆಗಳು ಮತ್ತು ಹಲ್ಲುಗಳನ್ನು ಬೆಂಬಲಿಸುತ್ತದೆ. ಲ್ಯಾಕ್ಟೋಸ್ ಅನ್ನು ಹೊಂದಿರೋದಿಲ್ಲ, ಅಲ್ಲದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಯಾವುದೇ ಹಾಲನ್ನು ಕುಡಿಯುವ ಮೊದಲು ಸಿಹಿಗೊಳಿಸದ ಉತ್ಪನ್ನಗಳನ್ನು ಆಯ್ಕೆ ಮಾಡಿ ಮತ್ತು ಹೆಚ್ಚುವರಿ ಸಕ್ಕರೆಗಳಿಂದ ದೂರವಿರಿ. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.